ಹಾಯ್ ಆಲ್, ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್. ಬರೀ ಹಾಗಲಕಾಯಿ ಜ್ಯೂಸ್ ಕುಡಿಲಿಕ್ಕೆ ನಮಗೆ ಸ್ವಲ್ಪ ಉಗ್ರ ಅಂತ ಅನ್ಸುತ್ತೆ. ಒಂದು ಅರ್ಧ ಹಾಗಲಕಾಯಿಗೆ ಒಂದು ಅರ್ಧ ಸೌತೆಕಾಯಿನ ಸೇರಿಸಿ ರುಬ್ಬಿ ಅದಕ್ಕೆ ಸ್ವಲ್ಪ ಹನಿ ಹಾಗೆ ಲೆಮನ್ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಅಷ್ಟೊಂದು ಉಗ್ರ ಅನ್ಸಲ್ಲ, ನಮಗೆ ಆರಾಮಾಗಿ ಕುಡಿಬಹುದು. ಜೀರಿಗೆ ಪುಡಿ ಕೂಡ ಖಾಲಿ ಆಗಿತ್ತು, ಹಾಗಾಗಿ ಅದನ್ನು ಕೂಡ ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಕ್ಯಾರೆಟ್ ಹಾಕಿ ಚಪಾತಿ ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ಬೀನ್ಸ್ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ನನ್ನ ಕಸಿನ್ ಸಿಸ್ಟರ್ ಮಟರ್ ಪನ್ನೀರ್ ಮಾಡ್ಕೊಡು ಅಂತ ಕೂಡ ಕೇಳಿದ್ಲು. ಸರಿ ಅನ್ಬಿಟ್ಟು ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈ ಗ್ರೇವಿ ಮಾಡುವಾಗ ಮೊದಲು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಮಸಾಲೆ ಪೌಡರ್ಗಳನ್ನ ಹಾಕೊಂಡು ಆಮೇಲೆ ರುಬ್ಬಿರೋ ಮಸಾಲೆನ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಗ್ರೇವಿ ಕಲರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನಿವತ್ತು ನಾಟಿ ಸ್ಟೈಲಲ್ಲಿ ಮಾಡ್ಕೊಂಡಿದ್ದೆ. ಇದಕ್ಕೆ ಯಾವುದೇ ಥರ ಗೋಡಂಬಿ ಇರ್ಬೋದು, ಹಾಲಿನ ಕೆನೆ ಇರ್ಬೋದು, ಏನೂ ಯೂಸ್ ಮಾಡಿಲ್ಲ. ತುಂಬಾನೇ ರುಚಿಯಾಗಿ ಬಂದಿತ್ತು. ನನಗೆ ಆಪಲ್ ಹಾಗೆ ಆರೆಂಜ್ ಹಾಕಿ ಸ್ಮೂದಿ ಕೂಡ ಮಾಡ್ಕೊಂಡಿದ್ದೆ. ಅವಳು ಕಾಲೇಜ್ಗೆ ಹೋಗೋ ಅಷ್ಟರಲ್ಲಿ ಕೊಟ್ಬಿಡೋಣ ಅಂತ ಹೇಳಿ ಬಾಕ್ಸ್ಗೂ ಕೂಡ ಹಾಕೊಂಡು ಹೋಗ್ತಿದ್ದೀನಿ. ಹಾಗೆ ನಿನ್ನೆ ನಾನು ಹೋಮ್ ಟೂರ್ ವ್ಲಾಗ್ನ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ.